Hello all, welcome to Creative IAS Academy. This is Lohit Kumar R here. ಈ ವಿಡಿಯೋದಲ್ಲಿ 2024ರಲ್ಲಿ UPSC ನಡೆಸಿರ್ತಕ್ಕಂತಹ GS2 ಪ್ರಶ್ನೆ ಪತ್ರಿಕೆ ಕುರಿತು ಕನ್ನಡ ಭಾಷಾಂತರವನ್ನು ಕುರಿತು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಜನರಲ್ ಸ್ಟಡೀಸ್ 2 UPSCಲಿ ಕೇಳಿರ್ತಕ್ಕಂತಹ ಪೇಪರ್ 2 GS2 ಪೇಪರ್ನ ಒಂದು ಕನ್ನಡ ಭಾಷಾಂತರವನ್ನು ನೋಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಎಲೆಕ್ಟ್ರಲ್ ರಿಫಾರ್ಮ್ಸ್ ಮೇಲೆ ಪ್ರಶ್ನೆ ಬಂದಿದೆ, ಜೊತೆಗೆ ಲೋಕಲ್ ಅದಾಲತ್ಗಳು ಮತ್ತು ಆರ್ಬಿಟ್ರೇಷನ್ ಟ್ರಿಬ್ಯುನಲ್ಸ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ನಾವು GS2 ಬಗ್ಗೆ ಮಾತನಾಡ್ಕೊಳ್ತಾ ಇದ್ವಿ, ಸಾಮಾನ್ಯ ಅಧ್ಯಯನ ಅಂತೇಳಿ ಕರಿತೀವಿ. ಓಕೆ, GS2 ಅಂದ ತಕ್ಷಣ ನೀವು ಏನೇನು ಸಿಲೆಬಸ್ ಬರುತ್ತೆ ಅಂತ ನೋಡ್ಕೊಂಡಾಗ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ, ಜೊತೆಗೆ ಇಂಟರ್ನಲ್ ಸೆಕ್ಯೂರಿಟಿ ಬರುತ್ತೆ, ಜೊತೆಗೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಬರುತ್ತೆ, ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳಾಗಿರ್ಬೋದು, ರೈಟ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಸ್ಗಳಲ್ಲಿ ಮತ್ತು ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿರ್ಬೋದು. ರೈಟ್, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬರ್ತಕ್ಕಂಥ ಬೇಸಿಕ್ ಸ್ಟ್ರಕ್ಚರ್ ಮೇಲೆ ಪ್ರಶ್ನೆಗಳಾಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡ್ಕೊಳ್ಬೋದಾಗುತ್ತೆ. ಸೊ ಅದೇ ರೀತಿಯಾಗಿ ಗಮನಿಸ್ಕೊಳ್ತಾ ಹೋದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸಿಸ್ಟಮ್ ಮೇಲೆ ಪ್ರಶ್ನೆ ಕೇಳಿದರೆ, CAG ಮೇಲೆ ಪ್ರಶ್ನೆಯನ್ನು ಕೇಳಿದರೆ, ಲೋಕಲ್ ಬಾಡೀಸ್ಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ, ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ಗಳು, NGOಸ್ಗಳು, ಇವುಗಳ ಮೇಲೆ ಪ್ರಶ್ನೆ ಕೂಡ ಬರುತ್ತೆ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಹಾಟ್ ಟಾಪಿಕ್ ಯಾವುದು ಅಂತ ನೋಡ್ಕೊಂಡಾಗ ಇಲ್ಲಿ ನೋಡಿ, ಪಾವರ್ಟಿ ಅಂತೇಳಿದೆ ನೋಡಿ, ಇಶ್ಯೂಸ್ ರಿಲೇಟಿಂಗ್ ಟು ದ ಪಾವರ್ಟಿ, ಜೊತೆಗೆ ಹಂಗರ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟು, ಪ್ರತಿ ವರ್ಷ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾನೆ, ಒಂದ್ಸಲಿ ಗಮನಿಸ್ಕೊಳ್ಳಿ. ನಂತರ ಡಾಕ್ಟ್ರಿನ್ ಆಫ್ ಡೆಮಾಕ್ರೆಟಿಕ್ ಗವರ್ನೆನ್ಸ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಮುಂದುವರೆದಂತೆ ಎರಡನೇ ವಿಭಾಗವನ್ನು ನೋಡ್ಕೊಂಡಂಥ ಸಂದರ್ಭದಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೇನೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಟೋಟಲ್ GS1, GS2, GS3, GS4 ಪತ್ರಿಕೆಗಳಲ್ಲಿ GS2 ಪತ್ರಿಕೆ ಇದೆಲ್ಲ ಸ್ವಲ್ಪ ಡೈನಮಿಕ್ ಆಗಿರುತ್ತೆ. ಇದನ್ನು ಎಷ್ಟೇ ಬರೆದ್ರೂ ಕೂಡ ಸ್ಕೋರ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ನಂತರದಲ್ಲಿ GS3 ಏನು ಪತ್ರಿಕೆ ಇದೆಯಲ್ಲ, ಇದು ದೊಡ್ಡದಾಗಿರ್ತಕ್ಕಂಥ ಸಿಲೆಬಸ್ನ ಹೊಂದಿರತಕ್ಕಂಥ ಪತ್ರಿಕೆ. ಅಗೇನ್ ಮತ್ತೆ GS4 ಅಂತಕ್ಕಂಥ ಪತ್ರಿಕೆ ನೈತಿಕತೆಗೆ ಸಂಬಂಧಪಟ್ಟಿರೋದು, ಇದು ಸಂಪೂರ್ಣವಾಗಿ ತಮ್ಮ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ನಾವಿಲ್ಲಿ GS2 ಬಗ್ಗೆ ಮಾತನಾಡ್ಕೊಳ್ತಿರೋದ್ರಿಂದ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಕೇಳಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಸ್ವಲ್ಪ ಗಮನಿಸ್ಕೊಳ್ಳಿ. ಚೀನಾದ ಒಂದು ಡಾಮಿನೆನ್ಸು, ಪೊಲಿಟಿಕಲ್ ಮತ್ತು ಎಕನಾಮಿಕ್ ಡಾಮಿನೆನ್ಸ್ಗಳ ಬಗ್ಗೆ ಕೊಟ್ಟಿದ್ದಾರೆ. ಸೆಂಟ್ರಲ್ ಏಷ್ಯನ್ ರಿಸರ್ಚ್ಗಳು, ಒಂದು ನೆನ್ಪಿಟ್ಕೊಳ್ಳಿ, UPSC ಮೇನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ GS2ಯಲ್ಲಿ ನಿಮಗೆ 4 ಪ್ರಶ್ನೆಗಳು ಏನಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರುತ್ತೆ, ನೆನ್ಪಿಟ್ಕೊಳ್ಬೇಕು. ಮುಂದುವರೆದಂತೆ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿವೆನ್ಷನ್ ಆಫ್ ಅನ್ಫೇರ್ ಮೀಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ್ಯಕ್ಟ್ ಕೊಟ್ಟಲಾಗಿದೆ. ಪ್ರೈವೇಸಿ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಇಂಟರ್ಸ್ಟೇಟ್ ರಿಲೇಷನ್ಶಿಪ್, ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಸೆಕ್ಯುಲರ್ ಸ್ಟೇಟು, ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಮತ್ತು US ಕಾನ್ಸ್ಟಿಟ್ಯೂಷನ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸುಪ್ರೀಂ ಕೋರ್ಟು, ಮೋಸ್ಟ್ ಪವರ್ಫುಲ್ ಜುಡಿಷಿಯರಿ ಅಥವಾ PAL ಅಂತ ಏನು ಕರಿತೀವಲ್ಲ, ಇದ್ರ ಮೇಲೆ ಪ್ರಶ್ನೆಯಾಗಿದೆ. ನೋಡಿ, ಇದು ಕೊನೆಯ ಭಾಗ ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಸಿಟಿಜನ್ ಚಾರ್ಟರ್ ಮೇಲೆ ಪ್ರಶ್ನೆ ಕೇಳಲಾಗಿರುವಂಥದ್ದು. ನಂತರದಲ್ಲಿ ಇಂಡಿಯನ್ ಸ್ಟೇಟು, ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್, ಗವರ್ನೆನ್ಸ್ ಮೇಲೆ ಪ್ರಶ್ನೆ ಕೇಳಲಾಗಿದೆ. ಜೊತೆಗೆ ಟೆರರಿಸಮ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಜೊತೆಗೆ ಜಿಯೋಪೊಲಿಟಿಕಲ್ ಮತ್ತು ಜಿಯೋಸ್ಟ್ರಾಟಿಕಲ್ ಇಂಪಾರ್ಟೆನ್ಸ್ ಆಫ್ ಮಾಲ್ಡೀವ್ಸ್ ಫಾರ್ ಇಂಡಿಯಾ. ನೋಡಿ, ಕಳೆದ 2 ಅಥವಾ 3 ವರ್ಷಗಳಿಂದ ಮಾಲ್ಡೀವ್ಸ್ ತುಂಬನೇ ಸುದ್ದಿಯಲ್ಲಿತ್ತು, ಅದಕ್ಕೋಸ್ಕರ ಮಾಲ್ಡೀವ್ಸ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, GS2 ಪತ್ರಿಕೆಯನ್ನು ನೋಡಿದಾಗ ಪೊಲಿಟಿ ಮತ್ತು ಗವರ್ನೆನ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್, ಈ 3 ರೀತಿಯಾಗಿರ್ತಕ್ಕಂಥ ವಿಷಯಗಳೇನಿದಾವಲ್ಲ, 3 ಪಿಲ್ಲರ್ಸ್ ಆಫ್ ದ GS2 ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಸೊ ಹೆಚ್ಚೆಚ್ಚು ವರ್ಕ್ ಮಾಡಬೇಕಾಗುತ್ತೆ ಈ ಒಂದು ಪತ್ರಿಕೆ. ನೋಡಿ, ನೀವು ಯಾವುದೇ ಟಾಪರ್ಸ್ಗಳು ನೋಡಿ, GS2 ಪತ್ರಿಕೆಯಲ್ಲಿರ್ತಕ್ಕಂತಹ ಏನು ಸ್ಕೋರ್ ಇದೆಯಲ್ಲ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತೆ ಕಂಪೇರ್ ಟು GS3 ಮತ್ತು GS4ಗೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ. ನೋಡಿ, CSM ಮೇನ್ಸ್ ಅಂದರೆ ಸಿವಿಲ್ ಸರ್ವಿಸ್ ಮೇನ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ GS2ಅಲ್ಲಿ ಏನು ಬರ್ತಾವಲ್ಲ, ಕೆಲವೊಂದು ವಿಷಯಗಳನ್ನು ತಾವು ಅಸ್ಯೂಮ್ ಮಾಡ್ಕೊಳ್ಬೋದು, ಅಂದರೆ ಎಕ್ಸ್ಪೆಕ್ಟೆಡ್ ಅಂತೇಳಿ ನೀವು ಐಡೆಂಟಿಫೈ ಮಾಡ್ಬೋದು. ಪ್ರತಿ ವರ್ಷ ಸಿಟಿಜನ್ ಚಾರ್ಟರ್ ಮೇಲೆ ಪ್ರಶ್ನೆ ಬರ್ತಿದೆ, ಗವರ್ನೆನ್ಸ್ ಮೇಲೆ ಪ್ರಶ್ನೆ ಬರ್ತಿದೆ, ಜುಡಿಷಿಯರಿ ಮೇಲೆ ಪ್ರಶ್ನೆ ಬರ್ತಿದೆ, ಪಾವರ್ಟಿ ಆ್ಯಂಡ್ ಹಂಗರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರ್ತಾ ಇದೆ. ಸೊ ಆದುದರಿಂದ ಇದ್ರ ಮೇಲೆ ನೀವು ಪೂರ್ವಭಾವಿಯಾಗಿ ನೋಟ್ಸನ್ನು ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ನಿಮಗೆ ಒಂದು ವಿಭಾಗದಿಂದ ಇನ್ನೊಂದು ಭಾಗಕ್ಕೆ ಇಂಟರ್ಲಿಂಕ್ ಮಾಡ್ಕೊಳ್ಳೋವಂಥ ಒಂದು ಕೆಪಾಸಿಟಿ ಬೆಳ್ಕೊಳ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ನಿಮಗೆ? ರೈಟ್, ಇಲ್ಲಿ ಪಾವರ್ಟಿ ಆ್ಯಂಡ್ ಹಂಗರನ್ನು ಎಕನಾಮಿಕ್ಗೆ ಮತ್ತು ಸೋಷಿಯಲಿಗೆ, ಪೊಲಿಟಿಕಲಿಗೆ ಯಾವ ರೀತಿಯಾಗಿ ಇಂಟರ್ಲಿಂಕ್ ಮಾಡಬೇಕು ಅನ್ನೋದು ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಆದುದರಿಂದ ಇವುಗಳ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ನೋಟ್ಸನ್ನು ಕೂಡ ತಾವು ಮಾಡ್ಕೊಳ್ಬೇಕಾಗುತ್ತೆ. ಕ್ರಿಯೇಟಿವ್ IAS ವತಿಯಿಂದ ಒಂದು ಚಿಕ್ಕದಾಗಿರ್ತಕ್ಕಂಥ ಅನೌನ್ಸ್ಮೆಂಟ್ ಇದೆ. ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿರುತ್ತೆ ಕೆಲವೊಂದು ಕಾಪಿ ನಿಮಗೆ ಅವೈಲೇಬಲ್ ಇದೆ. ಕ್ರಿಯೇಟಿವ್ IAS ಅಕಾಡೆಮಿ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಇದರ ಪ್ರಿಂಟೌಟನ್ನು ತೆಗೆದುಕೊಂಡು ಮಾಹಿತಿಯನ್ನು ಪಡ್ಕೊಳ್ಬೋದಾಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಾದಂಥ ಸಂದರ್ಭದಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಮಾಹಿತಿಯನ್ನು ಕಾಲ್ ಮಾಡೋದ್ರ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳಿ. ನಂತರದಲ್ಲಿ ಕರೆಂಟ್ ಅಫೇರ್ಸ್ ವಿಭಾಗದಿಂದ ಅತಿ ಹೆಚ್ಚು ಪ್ರಶ್ನೆಗಳು ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಬಂದಿದ್ದಾವೆ. ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ, ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಸೊ ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.